ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂತಿಡಲಾಗಿದೆ. ಅಗಿದರೆ 106ಕ್ಕಿಂತ ಹೆಚ್ಚು ಅಸ್ಥಿಪಂಜರಗಳು ಸಿಗುತ್ತೆ ಅನ್ನೋ ಪ್ರಕರಣಕ್ಕೆ ಈಗ ಮತ್ತೊಂದು ಹೊಸ ಟ್ವಿಸ್ಟ್ ಸಿಕ್ಕಿರುವಂಥದ್ದು. ಆರೋಪ ಮಾಡಿದವರು ಈಗ ಆ ಆರೋಪದ ಮೇಲೆ ದಾಖಲಾಗಿದ್ದಂಥ ಮೂಲ FIR ಅನ್ನು ರದ್ದು ಮಾಡಬೇಕು ಅಂತ ಕೋರ್ತಾ ಇದ್ದಾರೆ. ನನ್ನೊಟ್ಟಿಗೆ ಇದ್ರ ಬಗ್ಗೆ ಮಾತಾಡೋದಕ್ಕೆ ಚಿಂತಕರು ಚಕ್ರವರ್ತಿ ಸೂಲಿಬೆಲೆ ಇದ್ದಾರೆ. ಸರಿಗ ಕಳೆದ 3-4 ತಿಂಗಳಲ್ಲಿ ಎಷ್ಟೆಲ್ಲ ಡ್ಯಾಮೇಜ್ ಮಾಡಬೇಕು, ಎಷ್ಟೆಲ್ಲ ದಿಕ್ಕು ತಪ್ಪಿಸ್ಬೇಕು, ಎಷ್ಟೆಲ್ಲ ಹೊಸ ಆಯಾಮಗಳನ್ನು ಹುಟ್ಟು ಹಾಕಬೇಕು, ಎಷ್ಟೆಲ್ಲ ಜನರನ್ನು ಬೀದಿಗೆ ತರಬೇಕು, ಎಲ್ಲವನ್ನ ಮಾಡಿದಾಯಿತು. ಈಗ ಹೊಸ ನಡೆ FIR ಅನ್ನು ರದ್ದು ಮಾಡಿ ಗಾಬರಿ ಆಗಿಬಿಟ್ಟಿದ್ದಾರೆ. ಅವ್ರು ಅಂದ್ಕೊಂಡಿರಲಿಲ್ಲ ಈ ಥರದೊಂದು ಟರ್ನ್ ಸಿಗ್ಬೋದು ಅಂತ. ಹಾಗೊಂದು ಟರ್ನ್ ಆಗಿಬಿಟ್ಟಿದೆ. 24ನೇ ತಾರೀಕು ಅವ್ರು ಹೋಗಿ ಕೇಳ್ಕೊಳ್ತಾರೆ, SITನವ್ರು ಅವ್ರಿಗೊಂದು ನೋಟಿಸ್ ಕೊಡ್ತಾರೆ, ಬರಬೇಕು ನೀವು 24ನೇ ತಾರೀಕು ಅಂತ. ನಾವು SIT ಮುಂದೆ ಹೋಗ್ತೀವಿ, ನಾವು ಪ್ರೂಫ್ ಕೊಡ್ತೀವಿ, ನನ್ನ ಮೊಬೈಲಲ್ಲಿ ಪ್ರೂಫ್ ಇದೆ, ನನ್ನ ಪೆನ್ ಡ್ರೈವಲ್ಲಿ ಪ್ರೂಫ್ ಇದೆ, ನನ್ನ ಹತ್ರ ಸಿಕ್ಕಾಪಟ್ಟೆ ಪ್ರೂಫ್ ಇದೆ, ನನಗೊಂದು ರಕ್ಷಣೆ ಕೊಡ್ತೀರಾ ಅಂತ ಕೇಳಿದ್ರೆ ನಾನು ಕೊಡ್ತೀನಿ ಅಂತ ಹೇಳ್ತಿದ್ದ ಮಟ್ಟಣ್ಣ, ಹೇಳ್ತಿದ್ದ ತಿಮ್ರೋಡಿ ಸುಜಾತಾ ಭಟ್ಟು ಏನು ಮಾಡ್ತಾರೆ ಗೊತ್ತಾ, ಅವ್ರ ಲಾಯರ್ನ ಕಳಿಸ್ಕೊಡ್ತಾರೆ, 4 ದಿನ ಸಮಯ ಕೊಡಿ ಅಂತ ನಮಗೆ ಕೇಳ್ಕೊಳ್ತಾರೆ. ಇಷ್ಟು ದಿನ ಇದ್ದಿದ್ದು ಪ್ರೂಫ್ ಎಲ್ಲೋಯ್ತು? SIT ಕೇಳ್ತಾರೆ ಅದೇನೋ, ನೀವು ವಿಚಾರಣೆಗೆ ಬನ್ನಿ ಪ್ರೂಫ್ ಕೊಡಿ ನಮಗೆ ಅಂತ. ಇಷ್ಟು ದಿನ ಇದ್ದ ಪ್ರೂಫನ್ನು ಅವ್ರು ಕೊಡ್ಲಿಕ್ಕಾಗದೆ 4 ದಿನದ ಸಮಯ ಕೇಳ್ತಾರೆ. 24ನೇ ತಾರೀಕು ಹೋಗಿದ್ದು, 28ಕ್ಕೆ ಅವರು 4 ದಿನದ ಸಮಯ ಮುಗ್ದಿದೆ, ವಾಪಸ್ ಬರಬೇಕು. ಆದರೆ 28ಕ್ಕೆ ವಿಚಾರಣೆಗೆ ಬರೋಕ್ಕಿಂತ ಮುಂಚೆ 27ನೇ ತಾರೀಕು ಹೇಡಿಗಳಂತೆ, ರಣಹೇಡಿಗಳಂತೆ, ಹೇತ್ಲಾಂಡಿಗಳಂತೆ ಅವರು ಕೋರ್ಟಿಗೆ ಹೋಗಿ ಒಂದು ಅಪ್ಲಿಕೇಶನನ್ನು ಕೊಟ್ಟು ದಯಮಾಡಿ ನಾವು ಈ ಕೇಸನ್ನು ವಾಪಸ್ ತೆಗೆದುಕೊಳ್ತೀವಿ ಅಂತ ಕೇಳಿ SITಯ ಬೀಸುವ ದೊಣ್ಣೆಯಿಂದ ತಪ್ಪಿಸಿಕೊಳ್ಳುವ ಪ್ರಯತ್ನ ಮಾಡ್ತಿದ್ದಾರೆ. ಅಂದರೆ ಏನು ಹೇಳಬೇಕು, ಅದನ್ನು ಅವ್ರನ್ನ ಪಲಾಯನವಾದ ಅಂತ ಕರಿಬೇಕೋ, ರಣಹೇಡಿತನ ಅಂತ ಕರಿಬೇಕೋ, ಅಥವಾ ಒಂದು ಕ್ಷಣ ಹಿಂದಕ್ಕೆ ಹೋದ್ರೂ ಪರವಾಗಿಲ್ಲ ಮತ್ತೊಮ್ಮೆ ಹೊಸದಾಗಿ ಅಟ್ಯಾಕ್ ಮಾಡಬೇಕು ಅಂತ ಇನ್ನೊಬ್ಬ ಬುರುಡೆ ಚಿನ್ನಯ್ಯನನ್ನು ಹುಡುಕಾಟ ನಡೆಸ್ತಾ ಇದ್ದಾರೆ ಅನ್ಬೇಕು ಅಂತ ನಂಗೆ ಗೊತ್ತಿಲ್ಲ. ಸರಿಗ ಇವರ ಹೇಳಿಕೆಯನ್ನು ಆಧರಿಸಿ ಬುರುಡೆಯನ್ನು ತೋರಿಸಿ 182 ಸೆಕ್ಷನ್ನಲ್ಲಿ ಅವರು ಸ್ಟೇಟ್ಮೆಂಟ್ ಮಾಡಿಸಿದ ನಂತರ SIT ರಚನೆ ಆಯಿತು. ಸುಮಾರು 30 ಜನ ಅಧಿಕಾರಿಗಳು, ಸಿಬ್ಬಂದಿ, ಪ್ರತಿನಿತ್ಯ ಲಕ್ಷಾಂತರ ರೂಪಾಯಿ ಖರ್ಚು, ಹೈ ಡೆನ್ಸಿಟಿ ರೆಡಾರ್ ಅಂತ ತರಿಸಿದಾಯಿತು. ಅಧಿಕಾರಿಗಳ ಸಮಯ ವ್ಯರ್ಥ, ಕೋರ್ಟ್ನ ಸಮಯ ವ್ಯರ್ಥ, ಪೊಲೀಸರ ಸಮಯ ವ್ಯರ್ಥ, ರಾಜ್ಯದ ಜನರ ಸಮಯ ವ್ಯರ್ಥ. ಇಷ್ಟೆಲ್ಲ ಆದಮೇಲೆ ವಾಪಸ್ ತಗೊಳ್ತೀವಿ ಅಂದಾಗ ಸರ್ಕಾರ SIT ವರದಿ ಕೇಳಿದೆ. ಆ ವರದಿಯಲ್ಲಿ ಇವರಿಗೆ ವಿರುದ್ಧವಾದ ವರದಿ ಬರ್ಬೋದು ಅನ್ನೋದು ಬೈದಿಂದ ಮಾಡ್ತೀರಾ? ಅಬ್ಸಲ್ಯೂಟ್ಲಿ ಹೌದು. ನೀವು ನನ್ನನ್ನು ಕೇಳೋದಾದರೆ ಇದರ ಹಿಂದೆ ಷಡ್ಯಂತ್ರದಲ್ಲಿ ಯಾರಿದ್ದಾರೋ, ಅದು ಯಾರು ಇದರ ಹಿಂದೆ ಇರ್ಬೋದಾಗಿರುವಂಥ ದೊಡ್ಡ ದೊಡ್ಡ ಕೈಗಳು, ಅವರು ತಮ್ಮನ್ನು ತಾವು ಉಳಿಸ್ಕೊಳ್ಬೇಕು ಅಂದರೆ ಇವ್ರನ್ನ ಬಲಿ ಕೊಡಬೇಕಾಗಿರುವಂಥ ಅನಿವಾರ್ಯತೆ ಬಂದಿದೆ. ಈ ಪ್ರಕರಣ ಟೋಟಲಿ ಹಳ್ಳ ಹಿಡಿದಿದೆ. ಅದು ಇದರ ಹಿಂದೆ ಇರುವಂಥ ಸೂತ್ರಧಾರರಿಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಕ್ರೊನಾಲಜಿ ಹೇಳ್ತೀರಿ, ಸೂತ್ರಧಾರರು ಯಾರ್ಯಾರು ಇರ್ಬೋದು ಅಂತ? ಒಂದು ಈ ಹಿಂದೆ ಶುರುವಾದಾಗ ಮಹೇಶ್ ಶೆಟ್ಟಿ ತಿಮ್ರೋಡಿ ಇದ್ದಿದ್ದು. ಮಹೇಶ್ ಶೆಟ್ಟಿ ತಿಮ್ರೋಡಿ 1 ವರ್ಷಗಳ ಕಾಲ ಸಂತೋಷ್ ರಾವೆ ರೇಪ್ ಮಾಡಿದವನು ಅಂತ ನಂಬ್ಕೊಂಡಿದ್ದ ಮನುಷ್ಯ, ಅಥವಾ ಒಪ್ಕೊಂಡಿದ್ದವನು. ಅದಾದ ನಂತರ ಏಕಾಏಕಿ TV9ನಲ್ಲಿ ಹೋಗಿ ಇಲ್ಲ ಇದ್ರ ಹಿಂದೆ ಬೇರೆ ಯಾರೋ 4 ಜನ ಇದ್ದಾರೆ ಅಂತ ಹೊಸ ಹೆಸರುಗಳನ್ನು ಹೇಳಿದ್ರು, ವಿತ್ ನೋ ಪ್ರೂಫ್. ಅಥವಾ ಈಗ ಅವ್ರ ಹತ್ರ ಪ್ರೂಫ್ ಇದ್ರೆ ಕೊಡಬೇಕಿತ್ತವರು, ಅದು ಇರಲಿಲ್ಲ. ಹಂಗೊಂದು ಸುಳ್ಳನ್ನು ಹರಿಬಿಟ್ರು. ಆ ಸುಳ್ಳಿನ ಆಧಾರದ ಮೇಲೆ ವಿಚಾರಣೆ ನಡಿಬೇಕು ಅಂತ ಗಲಾಟೆ ಮಾಡಿ ಅಲ್ಲೊಂದು ಮೊಮೆಂಟಮ್ ಕ್ರಿಯೇಟ್ ಮಾಡುವಂಥ ಪ್ರಯತ್ನ ಮಾಡಿದರು. ಅನೇಕ ವರ್ಷಗಳ ಕಾಲ ಆ ಮೊಮೆಂಟಮ್ ಕ್ರಿಯೇಟ್ ಮಾಡಿ ಅದರ ಮೂಲಕ ಸಿಕ್ಕಾಪಟ್ಟೆ ದುಡ್ಡು ಸಂಗ್ರಹ ಮಾಡಿದರು. ಬಿಲೀವ್ ಮೀ, ಒಂದೊಂದು ಕಾರ್ಯಕ್ರಮ ಮಾಡಿ ಆ ತಾಯಿ ತನ್ನ ಸೆರಗೊಡ್ಡಿ ನನ್ನ ಮಗುವಿನ ಪ್ರಾಣವನ್ನು ಉಳಿಸ್ಕೊಡಿ, ನನ್ನ ಮಗುವಿಗೆ ಅನ್ಯಾಯ ಮಾಡಿದವರಿಗೆ ನಾವು ಶಿಕ್ಷೆ ಕೊಡಿಸಬೇಕು ಅಂತ ಹೇಳಿದಾಗ ಲಕ್ಷಾಂತರ ರೂಪಾಯಿ ಹುಂಡಿಯಲ್ಲಿ ಕಲೆಕ್ಟ್ ಆಗ್ತಿತ್ತು. ಅವತ್ತಿನ ಕಾರ್ಯಕ್ರಮಗಳಲ್ಲಿದ್ದವ್ರು ಹೇಳ್ತಾರೆ 4 ಹುಂಡಿಯನ್ನು ತಗೊಂಡು ಹೋಗ್ತಿದ್ರು, ಲಕ್ಷಾಂತರ ರೂಪಾಯಲ್ಲಿ ಕಲೆಕ್ಟ್ ಮಾಡ್ತಿದ್ರು ಅಂತ. ಅದರ ಹಿಂದೆ ಏನಾಯಿತು, ಯಾವಾಗ ಈ ಪ್ರಕರಣದಲ್ಲಿ ಮೆರಿಟ್ಸ್ ಇಲ್ಲ ಅಂತ ಗೊತ್ತಾಯ್ತೋ, ಅವ್ರು ನಿಧಾನವಾಗಿ ಆ ಪ್ರಕರಣಕ್ಕೆ ಜೀವ ತುಂಬಬೇಕು ಅಂತ ಬೇರೆ ಬೇರೆ ಕೊಲೆಗಳನ್ನು ತೆಗೆದುಕೊಂಡು ಬಂದರು. ಎಲ್ಲೋ ಮಾವುತನ ಕೊಲೆ ತೊಗೊಂಡು ಬಂದರು, ಎಲ್ಲೋ ಪದ್ಮಲತಾ ಕೊಲೆ ತೊಗೊಂಡು ಬಂದರು. ಒಂದಾದ್ಮೇಲೆ ಒಂದು ಹಿಂದೆ ನಡೆದಿರುವ ಎಲ್ಲ ಕೊಲೆಗಳನ್ನು ಇವರು ತಲೆ ಕಟ್ಟುವಂಥ ಪ್ರಯತ್ನ ಮಾಡಿದರು. ಆನಂತರ ಏನು ಮಾಡಿದರು, ಇದೆಲ್ಲ ನಡೆಯೋದಿಲ್ಲ ಅಂತಂದಾಗ ಗಿರೀಶ್ ಮಟ್ಟಣ್ಣ ಅನ್ನುವಂಥ ಇನ್ನೊಂದು ಟುಸ್ ಪಟಾಕಿ ಎಂಟ್ರಿ ಆಯಿತು. ಆತ ಕ್ರಿಮಿನಲ್ ಮೈಂಡ್ ಸೆಟ್ ಇದ್ದವನಾಗಿದ್ದರಿಂದ ಇದರ ಟೋಟಲ್ ಹೇಗಿದನ್ನು ನಾವು ಇದಕ್ಕೆ ನಮಗೆ ಬೇಕಾಗಿರುವಂತೆ ತಿರುಗಿಸ್ಕೊಳ್ಬೇಕು ಅಂತ ಅದಕ್ಕೊಂದು ಹೊಸ ಸ್ವರೂಪ ಕೊಡ್ಲಿಕ್ಕೆ ಶುರು ಮಾಡಿದರು. ಜನರ ಸೈಕಾಲಜಿಯನ್ನು ಬಳಸ್ಕೊಂಡು ಮತ್ತು ತನಗೆ ಪೊಲೀಸ್ ವ್ಯವಸ್ಥೆ ಗೊತ್ತಿದ್ದರಿಂದ ಅಲ್ಲಿರುವಂಥ ಲೂಪ್ ಹೋಲುಗಳನ್ನು ಬಳಸ್ಕೊಂಡು ಹೇಗೆ ಇಡೀ ಧರ್ಮಸ್ಥಳವನ್ನು ಇದಕ್ಕೆ ಸಿಕ್ಕಿಸಬೇಕು ಅನ್ನುವಂಥ ಪ್ರಯತ್ನವನ್ನು ಅವನ ಮೂಲಕ ಮಾಡಿದರು. ಆತ ಅಂತೂ ನನ್ನ ಹತ್ರ ಈ ಪ್ರೂಫ್ ಇದೆ, ಆ ಪ್ರೂಫ್ ಇದೆ ಅಂತ ಹೇಳ್ಕೊಂಡು ತಿರುಗಾಡ್ತಿದ್ದ, ಬಟ್ ಏನೂ ಆಗಲಿಲ್ಲ. ಫೈನಲಿ ಇದು ಎಲ್ಲಿಗೆ ಬಂತು ಅಂತಂದರೆ ಆತನಿಂದಲೂ ಏನೂ ನಡೀತಾ ಇಲ್ಲ ಅಂತ ಗೊತ್ತಾದಾಗ ಸಮೀರನ್ನು ಕರ್ಕೊಂಡು ಬಂದರು. ಸಮೀರ ಒಂದು ವಿಡಿಯೋ ಮಾಡ್ದ. ಆ ವಿಡಿಯೋ ಸಮೀರ ಮಾಡಿದ ನಂತರ ಇದು ರಾಜ್ಯಾದ್ಯಂತ ಸ್ಪ್ರೆಡ್ ಆಯಿತು, ಜಗತ್ತಿನಾದ್ಯಂತ ಸ್ಪ್ರೆಡ್ ಆಗುವಂಥ ಪ್ರಯತ್ನ ಆಯಿತು. ಸಮೀರನ ವಿಡಿಯೋ ಬಂದಾಗ ನಾವೆಲ್ಲರೂ ಇನ್ವಾಲ್ವ್ ಆದ್ವಿ. ಸಮೀರನ ವಿಡಿಯೋ ತಣ್ಣಗಾಗುತ್ತೆ ಅಂತ ಗೊತ್ತಾದಾಗ ಅವರು ಅನಿವಾರ್ಯವಾಗಿ ಬುರುಡೆ ಚಿನ್ನಯ್ಯನನ್ನು ಕರ್ಕೊಂಡು ಬಂದರು. ಆನಂತರ ಸೌಜನ್ಯ ಭಟ್ಟನ್ ಕರ್ಕೊಂಡ್ಬಂದರು. ಇದೆಲ್ಲ ಕರ್ಕೊಂಡು ಬಂದಾಗ, ಸುಜಾತಾ ಭಟ್ಟನ್ನೆಲ್ಲ ಕರ್ಕೊಂಡು ಬಂದಾಗ ಆಗ ಅದೇನು ಅಗೆತ ಶುರುವಾಯ್ತಲ್ಲ, ಮೊದಲ 5-6ರಲ್ಲಿ ಏನು ಸಿಗಲಿಲ್ಲ ಅಂತಂದಾಗ ಮೀಡಿಯಾಗಳು ಧುಮುಕಿ ಸುಜಾತಾ ಭಟ್ಟನ್ನು ಅನಾವರಣಗೊಳಿಸಿದ್ರು, ಚೆನ್ನೈನನ್ನು ಅನಾವರಣಗೊಳಿಸಿದ್ರು ಅಂದಮೇಲೆ ಇವ್ರು ಬೀದಿಗೆ ಬಂದು ನಿಂತಿದ್ದಾರೆ. ಈಗ ನೆಕ್ಸ್ಟ್ ಹಂತ ಏನು ಗೊತ್ತೇನು, ಸ್ವತಃ ಪಬ್ಲಿಕ್ ಪ್ರಾಸಿಕ್ಯೂಟರ್ ಕೋರ್ಟಿನ ಮುಂದೆ ಇದೊಂದು ಷಡ್ಯಂತ್ರವಾಗಿತ್ತು ಅಂತ ಹೇಳೋದು ನೆಕ್ಸ್ಟ್ ಹಂತ. ಯಾರು ನಿರ್ಮಾಪಕರಿದ್ದಾರೋ,
ಯಾರು ನಿರ್ದೇಶಕರಿದ್ದಾರೋ ಅವ್ರು 100% ಇವರನ್ನ ಬಲಿ ಕೊಟ್ಟು ತಾವು ಬಚಾವಾಗಬೇಕಾಗಿರುವಂಥ ಸ್ಥಿತಿಯಲ್ಲಿದ್ದಾರೆ. ಆ ಕೆಲಸಕ್ಕೆ ಅವ್ರು ನಿಂತಿದ್ದಾರೆ. ಇದು ಅವ್ರಿಗೆ ಗೊತ್ತಾಗಿ ನಾವೀಗ ತಾತ್ಕಾಲಿಕವಾಗಿ ಉಳಿಯುವಂಥ ಪ್ಲ್ಯಾನ್ ಮಾಡಬೇಕು ಅಂತ ಈ ಕೇಸನ್ನು ವಾಪಸ್ ತೆಗೆದುಕೊಳ್ತೀವಿ ಅಂತ ಕೂತಿದ್ದಾರೆ. ಅಟ್ ದ ಸೇಮ್ ಟೈಮ್ ಅಭಿ, ನೀವು ನಂಬಬೇಕು ಅಂತಿಲ್ಲ ಇವರನ್ನು. ಯಾಕೆ ಅಂತಂದರೆ ಇವ್ರು ಏನು ಸಮಾಜಕ್ಕೆ ಹೇಳಲಿಕ್ಕೆ ಹೊರಟಿದ್ದಾರೆ ಅಂತಂದರೆ ಇದರಲ್ಲಿ ನಮ್ಮ ತಪ್ಪೇನೂ ಇಲ್ಲ, ಅವ್ನು ಚಿನ್ನಯ್ಯ ನಮ್ಮ ಹತ್ರ ಬಂದ್ಬಿಟ್ಟ, ಅವನನ್ನು ನಂಬ್ಕೊಂಡು ನಾವು ಈ ಕೇಸ್ ಮಾಡಿಬಿಟ್ವಿ, ಹೀಗಾಗಿ ಅದನ್ನು ವಾಪಸ್ ತೆಗೆದುಕೊಳ್ತೀವಿ. ಆದರೆ ಸೌಜನ್ಯ ಪ್ರಕರಣದಲ್ಲಿ ನಮ್ಮ ಹೋರಾಟ ಹೀಗೆ ಮುಂದುವರಿಯುತ್ತೆ ಅಂತ ಸಮಾಜದ ಮುಂದೆ ಹೇಳಿಕೊಳ್ಳುವಂಥ ಪ್ರಯತ್ನ. ಆದರೆ ಇವ್ರನ್ನ ಹೀಗೆ ಬಿಡಬಾರ್ದು, ಸರಿಯಾದ ಪಾಠ ಕಲಿಸ್ಬೇಕು. ಧರ್ಮಸ್ಥಳದ ಬಗ್ಗೆ ಸಪೋರ್ಟ್ ಮಾಡಿ ಮಾತನಾಡಿರುವಂಥವ್ರು ನೀವಾಗಿರ್ಬೋದು, ಮಾಧ್ಯಮಗಳಾಗಿರ್ಬೋದು, ಜನರಾಗಿರ್ಬೋದು, ಎಲ್ರಿಗೂ ಕೂಡ ಧರ್ಮಸ್ಥಳದಿಂದ ಕಂತೆ ಮೂಟೆ ಹಣ ಬಂದಿದೆ ಅಂತ ಇವತ್ತಿಗೂ ಆರೋಪ ಇದೆ. ಮೊದಲನೇದು. ಎರಡನೇದು, ನಾನು ಫ್ರೀಡಮ್ ಪಾರ್ಕ್ನಲ್ಲಿ ವರದಿ ಮಾಡೋದಕ್ಕೆ ಹೋದಾಗ ಸೌಜನ್ಯ ಹೋರಾಟದ ವಿಚಾರವಾಗಿ ನಮ್ಮನ್ನು ಬುರುಡೆ ಅಂತ ಕರೀತಾರೆ. ಬುರುಡೆ ಗ್ಯಾಂಗ್ ಅಂತ ಪದ ಬಳಸಬಾರ್ದು ಅಂತಾರೆ. ಇವತ್ತಿಗೆ ಬುರುಡೆ ಗ್ಯಾಂಗ್ ಅನ್ನೋ ಪದ ಅವರಿಗೆ ಹೇಳಿ ಮಾಡಿಸಿದಂತಿದೆ ಅನ್ನಿಸ್ತಾ ಇಲ್ವಾ? ಅಬ್ಸಲ್ಯೂಟ್ಲಿ ಹೌದು. ಬುರುಡೆ ತೊಗೊಂಬಂದವ್ರು ಅವರೇ ಅಲ್ವಾ, ಕೈಯಲ್ಲಿ ಬುರುಡೆ ಹಿಡ್ಕೊಂಡು ತಿರುಗಾಡ್ತಿದ್ರು. ಹೀಗಾಗಿ ಆ ಬುರುಡೆಯ ಹಿಂದೆ ಇರುವಂಥ ಗ್ಯಾಂಗು. ಅಷ್ಟೇ ಅಲ್ಲ, ಇವತ್ತು ಎಂಥ ಬುರುಡೆಗಳನ್ನು ನೀವು ಬಿಟ್ಟಿದ್ದೀರಿ ಸಮಾಜದ ಮುಂದೆ ಅಂತಂದರೆ ಒಂದಾದ್ಮೇಲೆ ಒಂದು ಪುಂಖಾನುಪುಂಖವಾಗಿ ಸುಳ್ಳು. ಏನು ಸುಳ್ಳಿಗೊಂದು ಮಿತಿ ಬೇಡವಾ? ಒಂದಾದ್ಮೇಲೆ ಒಂದು ಸುಳ್ಳು, ಒಂದಾದ್ಮೇಲೆ ಒಂದು ಸುಳ್ಳು. ನನ್ನ ಹತ್ರ ಪ್ರೂಫ್ ಇದೆ ಅಂತ ಹೇಳಿದ್ದು ಒಂದಕ್ಕಿದುವರೆಗೂ ಪ್ರೂಫ್ ಅವ್ರ ಹತ್ರ ಕೊಡ್ಲಿಕ್ಕೆ ಆಗಲಿಲ್ಲ. ಸೊ ಇಷ್ಟು ಸುಳ್ಳುಗಳನ್ನು ನೀವು ಹೇಳಿದ ನಂತರ ಇವತ್ತು ಬುರುಡೆ ಗ್ಯಾಂಗ್ ಅನ್ನೋದು ಅಕ್ಷರಶಃ ಹೌದಾಗಿದೆ. ಮತ್ತು ಎರಡನೇದು ಏನಂತಂದರೆ ಇವ್ರು ಎಂಥ ಕೆಟ್ಟ, ನನಗೆ ಗೊತ್ತಿಲ್ಲ, ನನಗೆ ಈ ಪದಗಳನ್ನೆಲ್ಲ ಬಳಸ್ಬೋದಾ, ಹೊಲಸು ಕೊಳಕ ಜನ ಇವರು ಅಂತಂದರೆ. ಮಹೇಶ್ ಶೆಟ್ಟಿ ತಿಮ್ರೋಡಿ ಮೊದಲು ಮಾಡ್ತಿದ್ದ ಕೆಲಸ ಏನು ಗೊತ್ತೇನು? ನೀವೇನಾದರೂ ರಿಪಬ್ಲಿಕ್ ಅವರು ಅವನ ವಿರುದ್ಧ ಮಾತನಾಡಿದರೆ ಅಥವಾ ಧರ್ಮಸ್ಥಳದ ಪರವಾಗಿ ಮಾತನಾಡಿದ ತಕ್ಷಣ ಕೊಳಕು ರಿಪಬ್ಲಿಕ್ಕಿಗೆ ಬೈಯೋದು. ಅವರು ಅರ್ಣಬ್ ಗೋಸ್ವಾಮಿಯಿಂದ ಹಿಡಿದು ಇಲ್ಲಿ ರಿಪೋರ್ಟರ್ ಆಗಿರುವ ಅಭಿಷೇಕ್ವರೆಗೂ ಎಲ್ರಿಗೂ ಕೊಳಕು ಮಾತುಗಳಲ್ಲಿ ಬೈಯೋದು. ನಾನು ಅದರ ಫಲಾನುಭವಿಯಾಗಿದ್ದೀನಿ. ಆನಂತರ ಗಿರೀಶ್ ಮಟ್ಟಣ್ಣ ಬರ್ತಾನೆ. ಗಿರೀಶ್ ಮಟ್ಟಣ್ಣ ನೀವು ಇನ್ನೊಂದು ಹೆಜ್ಜೆ ಮುಂದಿಟ್ಟರೆ ನಿಮ್ಮ ಕ್ಯಾರೆಕ್ಟರ್ ನೀವು ಸರಿ ಇಲ್ಲ, ನೀವು ಹಾಗೆ, ನಿಮ್ಮ ಕ್ಯಾರೆಕ್ಟರ್ ಇಷ್ಟು ನೀಚ ಮಟ್ಟದ್ದು ಅಂತ ಹೇಳ್ತಾನೆ. ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಕೊಡ್ತಾನೆ ಈತ. ಅದಾದ ನಂತರ ಉಳಿದವರು ಬರ್ತಾರೆ. ಅದಕ್ಕೆ ನಿಮಗೆ ಕಂಡಲ್ಲಿ ಬಂದು ನಿಮ್ಮ ಫೇಸ್ಬುಕ್ನಲ್ಲಿ, ನಿಮ್ಮ ಇನ್ಸ್ಟಾಗ್ರಾಮ್ನಲ್ಲಿ ಅವರು ಸೌಜನ್ಯನ ಬಗ್ಗೆ ಮಾತಾಡೋ ಅಂತ ಏಕವಚನದಲ್ಲಿ ಮಾತಾಡ್ಲಿಕ್ಕೆ ಶುರು ಮಾಡ್ತಾರೆ. ಸೊ ದ್ಯಾಟ್ ನಿಮ್ಮನ್ನು ಆತಂಕಕ್ಕೆ ಒಳಪಡಿಸಬೇಕು ಅನ್ನುವಂಥ ಪ್ರಯತ್ನ ಅವರದ್ದು ಅಂತ. ಸೊ ಹೀಗೆ ಹಂತವಾಗಿ ಮಾಡ್ಕೊಂಡು ಬಂದು ಎಲ್ಲರಿಗೂ ಕೂಡ ಸರ್ಟಿಫಿಕೇಟ್ ಕೊಡ್ತಾ ಇದ್ದಂಥ ಈ ಜನ ಇವತ್ತು ಸಮಾಜದ ಮುಂದೆ ತಮ್ಮ ಸರ್ಟಿಫಿಕೇಟ್ ಏನು ಅಂತ ತಾವೇ ತೋರಿಸ್ಕೊಂಡಿದ್ದಾರೆ. ಸಮಾಜಕ್ಕೆ ಈಗ ಅರ್ಥ ಆಗಿದೆ. ಅವತ್ತು ಇವ್ರು ಮಾತನಾಡುವಾಗ ಇವ್ರ ಜೊತೆ ನಿಂತಂಥವರೆಲ್ಲ ಇವತ್ತು ಒಬ್ಬೊಬ್ಬರಾಗಿ ಕಳಿಸ್ಕೊಂಡು ಆಚೆ ಬಂದು ಸೈಲೆಂಟ್ ಆಗ್ತಾ ಇರೋದು ನೋಡಿದ್ರೆ ನಿಜವಾಗ್ಲೂ ಅಯ್ಯೋ ಪಾಪ ಅನ್ಸುತ್ತೆ. ಸಮಾಜದ ಮುಂದೆ ಬೆತ್ತಲಾಗುವ ಸಮಯ ಬಂದಿದೆ ಅನಿಸ್ತಾ ಇದೆಯಾ ತಂಡದ್ದು? ಬೆತ್ತಲಾಗಿ ಹೋಗಿದ್ದಾರೆ. ಈಗ ನಾವು ಬೆತ್ತಲಾಗಿಲ್ಲ ಅಂತ ಅವ್ರು ಇಷ್ಟು ದಿನ ಹೇಳ್ಕೊಂಡು ಬಂದಿದ್ರು, ಬೆತ್ತಲಾಗಿ ಹೋಗಿದ್ರು. ನಾವು ಬೆತ್ತಲಾಗಿಲ್ಲ ಅಂತ ಅವ್ರ ಬಟ್ಟೆ ಹಾಕ್ಕೊಂಡಿರೋದನ್ನು ಅವ್ರು ನೋಡಲೇ ಇಲ್ಲ. ಬೇರೆಯವ್ರು ಹಾಕ್ಕೊಂಡಿರೋ ಬಟ್ಟೆ ನೋಡಿ ನಾವು ಹಾಕ್ಕೊಂಡಿದ್ದೀವಿ ಅಂತ ತೋರಿಸ್ತಾ ಇದ್ರು. ಬಟ್ ಈಗ ಅವ್ರಿಗೆ ಅನಿವಾರ್ಯ ಇದೆ. ಅವ್ರ ಮುಂದೆ ಕನ್ನಡಿ ಬಂದು ತೋರಿಸಿ ನೀವು ಬೆತ್ತಲಾಗಿದ್ದೀರಾ ಅಂತ ತೋರಿಸಿದ ಮೇಲೆ ಹೇಗಾದರೂ ಮಾಡಿ ಈ ಕನ್ನಡಿಯನ್ನು ಒಡೆಯುವಂಥ ಪ್ರಯತ್ನ ಅವ್ರು ಮಾಡ್ತಿದ್ದಾರೆ ಅಷ್ಟೇ. ಆ ಬೆತ್ತಲಾಗಿರುವಂಥದ್ದನ್ನು ಅವರು ಒಪ್ಪಿಕೊಳ್ಳಲಿಕ್ಕೆ ಸಿದ್ಧರಿಲ್ಲ. ಇನ್ನು ಸ್ವಲ್ಪ ದಿನ SIT ಒಪ್ಪಿಸುತ್ತೆ. ಕೊನೆಯದಾಗಿ ಇವರ ಒಂದು ಶಿಕ್ಷೆ ಕೊಡಬೇಕು ಇವರಿಗೆ ಅಂದರೆ, ಒಂದು ರಾಜ್ಯ ಜನತೆ ಕೊಡಬೇಕು, ಇನ್ನೊಂದು ಧರ್ಮಸ್ಥಳ ಕೊಡಬೇಕು, ಇನ್ನೊಂದು ಕಾನೂನು ಕೊಡಬೇಕು ಅಂದರೆ ಶಿಕ್ಷೆ ಏನಾಗಿರ್ಬೇಕು? ಕಾನೂನು ಕೊಡೋದಿದ್ರೆ ಇವ್ರು ಜೈಲಿಗೆ ಹೋಗ್ತಾರೆ, ಅನೇಕ ವರ್ಷಗಳ ಕಾಲ ಜೈಲಿನಲ್ಲಿರ್ತಾರೆ. 4 ಜನ ಜೊತೆಯಲ್ಲಿದ್ದು ಇನ್ನೊಂದಷ್ಟು ಅಲ್ಲೇ ಒಂದಷ್ಟು ಯೋಜನೆಗಳನ್ನು ಅವ್ರು ಪ್ಲ್ಯಾನ್ ಮಾಡ್ಬೋದು. ನಾನು ವಿಶ್ ಮಾಡ್ತೀನಿ 4-6 ಜನ ಜೈಲಲ್ಲಿ ಕೂತ್ಕೊಂಡು ಅಲ್ಲೊಂದಷ್ಟು ಪ್ಲ್ಯಾನ್ಗಳನ್ನ ಮಾಡಲಿ ಅಂತ. ಇನ್ನು ಎರಡನೇದು, ರಾಜ್ಯದ ಜನತೆ ಕೊಡಬೇಕು. ಹೇಗೆ ಕೊಡಬೇಕು ಅಂದರೆ ಕಂಡಲ್ಲಿ ಛೀಮಾರಿ ಹಾಕಬೇಕು ಅವರಿಗೆ. ಅವರು ಫೇಸ್ಬುಕ್ಕಲ್ಲಿ ವಾಟ್ಸಪ್ಗಳಲ್ಲಿ ಛೀಮಾರಿ ಹಾಕ್ತಿದ್ರಲ್ಲ, ನಿಮ್ಮ ಮನೆ ಎದುರುಗಡೆ ಇವರು ಬಂದಾಗ ಛೀಮಾರಿ ಹಾಕಬೇಕು, ಉಗಿಬೇಕು ಅವರಿಗೆ, ಛೀ ಅಂತ ಉಗಿಬೇಕು. ಅದಾಗಬೇಕಾಗಿದೆ. ಅಕಸ್ಮಾತ್ ಅದೂ ಆಗಲಿಲ್ಲ ಅಂತಂದರೆ, ನಾನು ನೀವು ಏನು ಮಾಡಲಿಲ್ಲ ಅಂತಂದ್ರು ಡೋಂಟ್ ವರಿ, ಸರ್ಕಾರವು ಕೈ ಬಿಟ್ಟರು ತಲೆ ಕೆಡಿಸ್ಕೊಳ್ಬೇಡಿ. ಅಣ್ಣಪ್ಪನ ಆಟ ಖಂಡಿತವಾಗಿ ನಿಲ್ಲದಿಲ್ಲ. ನಾನು ಅಣ್ಣಪ್ಪನ ನಂಬ್ತೀನಿ. ಯಾಕೆ ಅಂತಂದರೆ ದೈವದ ಒಡೆಯ ಅವನು, ದೈವಗಳ ಒಡೆಯ. ಸೊ ಆ ದೈವಗಳ ಒಡೆಯನಾಗಿರುವ ಅಣ್ಣಪ್ಪ ಏನೆಲ್ಲ ಆಟ ಆಡಿದ, ಏನೆಲ್ಲ ತೋರಿಸಿದ ಅನ್ನೋದು ಗೊತ್ತಾಗಿದೆ. ಇನ್ನೂ ಬಾಕಿ ಇದೆ. ನಾವು ಇದುವರೆಗೂ ನೋಡಿರೋ ಟ್ರೇಲರ್ ಮಾತ್ರ. ಒಬ್ಬೊಬ್ಬರದು ಪಿಕ್ಚರ್ ಆಚೆ ಬರುತ್ತಲ್ಲ, ಓಡ್ತಾ ಇದ್ದಾರೆ ನೋಡಿ. ಈಗಲೇ ಓಡಿರೋರು ಇವತ್ತಿಗೂ ನಿಂತಿಲ್ಲ. ಇನ್ನೂ ಇವರಿಗೆ ಏನಾಗಲಿಕ್ಕಿದೆಯೋ ಅಂತ ನಾವು ಕಾದು ನೋಡ್ಬೋದಷ್ಟೇ. ಅಣ್ಣಪ್ಪ ಫೈನಲಿ ಕೊಡ್ತಾನೆ. ಅದನ್ನು ಇಡೀ ಸಮಾಜ ನೋಡುತ್ತೆ. ಕಾಂತಾರದ ಮೂವಿಯಲ್ಲೆಲ್ಲ ನೋಡೋದು, ಇಡೀ ಸಮಾಜ ಅಣ್ಣಪ್ಪನ ಆ ವೈಭವವನ್ನು ನೋಡುತ್ತೆ. ಇಷ್ಟಾಗಿತ್ತು ಚಕ್ರವರ್ತಿ ಸೂಲಿಬೆಲೆಯರ್ ಅವರ ಮತ್ತು ಕ್ಯಾಮ್ರಾ ಪರ್ಸನ್ ಲೋಹಿತ್ ಜೊತೆ ಅಭಿಷೇಕ್ BV, ರಿಪಬ್ಲಿಕ್ ನ್ಯೂಸ್.